ತುಂಬ ಜನ ಕೇಳ್ತಿದ್ದೇನಪ್ಪ ಅಂತಂದರೆ ಇಂಕ್ಯುಬೇಟರ್ ಬಗ್ಗೆ ಹೇಳಿ ಬ್ರೋ. ಇಂಕ್ಯುಬೇಟರ್ ಮತ್ತು ಇಂಕ್ಯುಬೇಟರ್ ಮೊಟ್ಟೆ ಮರಿ ಆಗೋದು ಯಾವ ಥರ, ಮೊಟ್ಟೆ ಮರಿ ಆಗೋದು ಯಾವ ಥರ ನೋಡೋದು, ಮತ್ತು ಇಂಕ್ಯುಬೇಟರ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಬ್ರೋ. ಅದ್ರ ಇಂಕ್ಯುಬೇಟರ್ಸ್ ಬಗ್ಗೆ ನಮಗೆ ಗೊತ್ತಾಗ್ತಿಲ್ಲ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಬಟ್ ಇಂಕ್ಯುಬೇಟರ್ಸ್ ಏನಪ್ಪ ಅಂತಂದರೆ ಇವಾಗ ನಿಮ್ಮ ಹತ್ರ ಒಂದು 4 ಕೋಳಿಗಳ ಕೆಲಸನ ಇದೊಂದೇ ಮಾಡುತ್ತೆ. ಅಂದರೆ 70 ಮೊಟ್ಟೆ 100 ಮೊಟ್ಟೆ ಈ ಥರ ತೊಗೊಂಡ್ರೆ, ನೀವು ಜಾಸ್ತಿ ತೊಗೊಂತು ಅಂತಂದರೆ ನಿಮಗೆ ಮೊಟ್ಟೆ ಒದಿಸೋಕ್ಕಾಗಲ್ಲ. ಅಂದರೆ ನಿಮ್ಮ ಹತ್ರ ಕೋಳಿಗಳಿತ್ತು, ನಿಮ್ಮ ಹತ್ರ ಕೋಳಿಗಳು ಐತಿ ಅನ್ನೋದಿತ್ತು ಅಂದರೆ ಈ ಥರ ಇಂಕ್ಯುಬೇಟರ್ಸ್ನ ತೊಗೋತು ಅಂತಂದರೆ ಇದನ್ನ ನಾನು ಬೈ ಮಾಡಿದ್ದು ತಮಿಳ್ನಾಡಲ್ಲಿ. ಅಂದರೆ ಇವಾಗ 4 ಕೋಳಿ ಕೆಲಸ ಏನು ಮಾಡುತ್ತೆ ಅಂತಂದರೆ, ಇವಾಗ ಒಂದು ಕೋಳಿ ಬಂದು ನಿಮಗೆ 3 ತಿಂಗಳು ಮರಿಗಳನ್ನ ಸಾಕೋದು. ಅಂದರೆ ಅದ್ರಲ್ಲಿ ನ್ಯಾಚುರಲ್ ಆಗಿ, ಅಂದರೆ ಇವಾಗ ನಾರ್ಮಲ್ ಡೆಲಿವರಿ ಥರ ಅದ್ರಲ್ಲಿ ಕೋಳಿಗೆ ಬಂದರೆ ಇದರಲ್ಲಿ ಸಿಜರಿಯನ್ ಥರ ಬರೋದು. ಅಂತಂದರೆ ನಿಮಗೆ ಇದು ಬಂದು ನಿಮಗೆ 18 ದಿನಕ್ಕೆ ಕರೆಕ್ಟಾಗಿ ಮೇಲ್ಗಡೆ ಬಾಕ್ಸಲ್ಲಿ ಮರಿ ಆಗುತ್ತೆ. ಮರಿ ಆದಮೇಲೆ ಈ ಥರ ಇದು ಬರುತ್ತೆ, ದದ್ದು ಬಿಟ್ಕೊಂಡಿರುತ್ತೆ ಮೊಟ್ಟೆ. ಅದನ್ನು ತೆಗೆದು 18 ದಿನ ಆದಮೇಲೆ ಈ ಥರ ಕೆಳಗಡೆ ಒಂದು ಸ್ಟೆಪ್ ಕೊಟ್ಟಿರ್ತಾರೆ. ಆ ಸ್ಟೆಪ್ ಒಳಗಡೆ ಇಟ್ಕೊಂತು ಅಂತಂದರೆ 18 ದಿನದಿಂದ 21 ದಿನದೊಳಗಡೆ ಇಲ್ಲಿ ಮರಿಗಳು, ಅಂದರೆ ಇದರಲ್ಲೆಲ್ಲ ಕಂಪ್ಲೀಟಾಗಿ ಮರಿ ಹೊಡೆದಿರುತ್ತೆ. ಅಂದರೆ ಟೋಟಲಾಗಿ ನಿಮಗೆ ಕರೆಂಟ್ ಇರಬೇಕು, ಮತ್ತು ಕರೆಂಟ್ ಇತ್ತು ಅಂತಂದರೆ ಟೋಟಲಾಗಿ ಈ ಥರ ಇತ್ತು ಅಂತಂದರೆ ಡೈರೆಕ್ಟು ಮರಿಗಳಾಗುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇಷ್ಟು ಥರ ಮೊಟ್ಟೆಗಳು ದದ್ದು ಬಂದೈತೆ ಅಂತಂದರೆ ಈ ಥರ ದದ್ದು ಮೊಟ್ಟೆ ಎಲ್ಲ ಇತ್ತು 15 ದಿನಕ್ಕೆ ಈ ಥರ ಇಡಬೇಕಾಗುತ್ತೆ. ಬಟ್ 18 ದಿನ ಆದಮೇಲೆ ಮೊಟ್ಟೆಗಳು ಆಟೋಮೆಟಿಕ್ ಕೆಳಗಡೆ ಬರುತ್ತೆ. ಅಂದರೆ ಕೆಲವ್ರಿಗೆ ಇನ್ನೂ ಒಂದು ಮೂಢನಂಬಿಕೆ ಇರೋದೇನಪ್ಪ ಅಂತಂದರೆ, ಈಗ ಮಿಷಿನಲ್ಲಿ ಮಾಡಿಸಿದ್ದು ನಾಟಿ ಮೊಟ್ಟೆ ಬರೋಲ್ಲ, ಮತ್ತು ನಾಟಿ ಮೊಟ್ಟೆಯಲ್ಲಿ ನಾಟಿ ಥರ ಮರಿ ಬರೋಲ್ಲ ಹಾಗೆ ಹೀಗೆ ಅಂತ. ಬಟ್ ಖಂಡಿತ 101% ನಾಟಿ ಮೊಟ್ಟೆ ಕೂದ್ಮೇಲೆ ಮೊಟ್ಟೆ ಬರುತ್ತೆ. ಅಂದರೆ ಇವಾಗ ಯಾವುದೇ ಥರ ಆದ್ರೂ ಇವಾಗ ಮೊಟ್ಟೆ ಅದೇ ಆದಮೇಲೆ ಇದು ಕಾವು ಕೊಡೋದು ಅದರಲ್ಲೂ 38% ಇರುತ್ತೆ, ಇದರಲ್ಲೂ 38% ಇರುತ್ತೆ. ಕೆಲವು ಬುದ್ಧಿವಂತರು ಮಾತ್ರ ಇದು ಮಿಷನಲ್ಲಿ ಬಂದಿರೋದು, ಇದರಲ್ಲಿ ಕೋಳಿಗೆ ಬಂದಿರೋದು ಈ ಥರ ಅನ್ನೋದು ಮಾತ್ರ. ಬಟ್ ಎರಡರಲ್ಲೂ ಒಂದೇ ಥರ ಬರೋದು, ಎರಡರಲ್ಲೂ ಒಂದೇ ಥರ ಮರಿ ಬರೋದು. ಮರಿನೂ ಚೆನ್ನಾಗಿ ಸಾಕ್ಬೋದು, ನೀವು ಸಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಇದಕ್ಕೆಲ್ಲ ಬ್ರೀಡಿಂಗ್ ಅಂದರೆ ಬ್ರೀಡಿಂಗ್ ರೂಮ್ ಇರಬೇಕು, ಮತ್ತು ಇದೆಲ್ಲ ಇದ್ದರೆ ಮಾತ್ರ ನೀವು ಸಾಕೋಕ್ಕೆ ಸಾಧ್ಯ. ಬಟ್ ಈ ಥರ ಸಾಕು ಅಂತಂದರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ, ತುಂಬ ಜನ ಯೂಸ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೋಬೋದು ಅಷ್ಟೇ. ಅಂದರೆ ನಿಮ್ಗೆ ಇಂಕ್ಯುಬೇಟರ್ಸ್ನ ನೀವು ಎಷ್ಟಕ್ಕೆ ಯೂಸ್ ಮಾಡ್ಬೋದು, ಅದೆಷ್ಟು ಅಮೌಂಟ್ ಹಾಕೋಬೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಇವಾಗ ನೀವು ಸುಮ್ಮನೆ ದುಡ್ಡು ಐತೆ ಅಂದ್ಬಿಟ್ಟು 500 ಮೊಟ್ಟೆದು 600 ಮೊಟ್ಟೆದು ಹಿಂಗೆ ಯೂಸ್ ಮಾಡೋಕ್ಕಾಗಲ್ಲ. ನೀವು ಸಿಂಪಲಾಗಿ ಯೂಸ್ ಮಾಡ್ಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್.